ಎಲ್ಲರಿಗೂ ನಮಸ್ತೆ. ಮರಾಠಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ಮಸಾಲ ಮಾಡ್ತಾ ಇದ್ದೀನಿ. ಇದು ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಎಗ್ ಮಸಾಲ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವಾಗ ತುಂಬ ಸಿಡಿಯುತ್ತೆ, ಹುಷಾರಾಗಿ ಮಾಡಿ. ಆಮೇಲೆ 2 ಮೆಣಸಿನ್ಕಾಯಿನ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಫ್ರೈ ಮಾಡ್ತೀನಿ. ಇದು ಫ್ರೈ ಆದಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿ ನಾನು ಮಿಕ್ಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ತುಂಬ ನೈಸಾಗಿ ಮಾಡೋದು ಬೇಡ, ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಸಾಕು. ಈಗ ಈರುಳ್ಳಿ ನಾನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ತೀನಿ. ಇದು ಹೈ ಫ್ಲೇಮಲ್ಲೇ ಮಾಡಬೇಕು. ಕಲರ್ ಚೇಂಜ್ ಆಗಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗುತ್ತೆ ಈರುಳ್ಳಿದು. ನೋಡಿ, ಈಗ ಇಷ್ಟ ಆದಮೇಲೆ ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಇದಿಷ್ಟನ್ನು ಫ್ರೈ ಮಾಡ್ತೀನಿ. ಈ ಪುಡಿಗಳು ಹಾಕಿದಾಗ ಸ್ಟವ್ ಪೂರ ಕಮ್ಮಿ ಮಾಡಿ ಫ್ರೈ ಮಾಡಿ. ತುಂಬ ಡ್ರೈ ಅನಿಸಿದಾಗ ನಾನು ಸ್ವಲ್ಪ ನೀರು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ 2 ಟೊಮೆಟೊ ನಾನು ರುಬ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೆಟೊ. ಈ ಟೊಮೆಟೊ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಇದು ತಿಕ್ಕಾಗಿ ಗ್ರೇವಿ ಬರುತ್ತೆ, ಇದು ಗಟ್ಟಿಯಾದ ಗ್ರೇವಿ ಬರುತ್ತೆ. ತುಂಬ ನೀರು ಹಾಕಬೇಡಿ. ನಾನು ಇದು ಒಂದು ಇಬ್ಬರಿಗೆ ಅಥವಾ 3 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಕುದೀತಾ ಇದೆ. ಕುದೀತಾ ಇರುವಾಗ ಸ್ಟವ್ ಪೂರ ಕಮ್ಮಿ ಮಾಡಿ 2 ನಿಮಿಷ ಇದು ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಚೆನ್ನಾಗಿ ಕುದ್ದಿ ಮಸಾಲ ಎಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಥರ ಆದರೆ ಸಾಕು. ಈಗ ಇದಕ್ಕೆ ರುಚಿ ನೋಡಿ ಹೇಗಿದೆ ಅಂತ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಗೆ ಬೇಯಿಸ್ಕೊಂಡು ಹಾಕ್ಬೋದು, ಆದರೆ ಬೇಯಿಸಿ ಹಾಕಿದ್ರೆ ಇದು ಗ್ರೇವಿಗೆ ಮೊಟ್ಟೆದು ಟೇಸ್ಟ್ ಬರಲ್ಲ. ಅದಕ್ಕೆ ನಾನು ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ, ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಡಿ. ಲೋ ಫ್ಲೇಮಲ್ಲಿ 5 ನಿಮಿಷ ಇದು ಬೇಯಲಿ. ಈಗ ನೋಡಿ, ಮೊಟ್ಟೆ ಬೆಂದಿದೆ. ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಇದನ್ನು ಈಗ ನಿಧಾನವಾಗಿ ನಾನು ಇನ್ನೊಂದು ಸೈಡಿಗೆ ತಿರುಗಿಸ್ತೀನಿ. ನೋಡಿ, ಈಗ ಆಗಿದೆ. ಮೊಟ್ಟೆನ ಇನ್ನೊಂದು ಸೈಡ್ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ. ಈಗ ಇದು ರೆಡಿ ಇದೆ ಸರ್ವ್ ಮಾಡೋದಕ್ಕೆ. ಚಪಾತಿ, ರೊಟ್ಟಿ ಜೊತೆ, ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.